ಬಿಗ್ ಫಿಶ್ ಬಿಗ್ ಫಿಶ್ ಬಿಗ್ ಫಿಶ್ ಬಿಗ್ ಫಿಶ್. ಯಾವ ಮೀನಿದೆ? ಏ ಏ ಮೈ ಗಾಡ್, ದೊಡ್ಡ ಜಿಟಿ ಫಿಶ್, ದೊಡ್ಡ ಜಿಟಿ ಫಿಶ್, ದೊಡ್ಡ 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 ಸೈಜ್. ಓ ಮೈ ಗಾಡ್. ನೋಡಿ ವಿಧ ವಿಧವಾದ ಮೀನು ಥರ ಇದು, ಪ್ಲಾಸ್ಟಿಕ್ ಮೀನು, ಬೊಂಡಾಸ್ ಆಯಿತು, ಮತ್ತು ಮೀನು ಸಿಗಡಿ ಸುಮಾರು ಥರ ಇದೆ. ಒಳ್ಳೆ ಒಳ್ಳೆ ಏ ಹಳದಿ ಕೊಕ್ಕರ್, ಹಳದಿ ಕೊಕ್ಕರ್, ಹಳದಿ ಕೊಕ್ಕರ್ ಗಾಯ್ಸ್. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಸ್ನೇಹಿತರೆ, ಇವತ್ತಿನ ವೀಡಿಯೋ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ನೋಡ್ಬೋದು, 2 ಸ್ಟಿಕ್ ಇದೆ, ಕಾಣಿಸ್ತಾ ಇದೆಯಲ್ಲ, 2 ಸ್ಟಿಕ್ಕಿಂದ ಗಾಳ ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ಕೂಡ ಸಮುದ್ರದ ಸ್ವಲ್ಪ ಕಲ್ಲಿನ ಜಾಗದಲ್ಲಿ ಹೋಗ್ತಿದ್ದೇವೆ, ಸ್ವಲ್ಪ ಆಳದಲ್ಲಿ. ಇವಾಗ ಹೋಗ್ಲಿಕ್ಕೆ ರೆಡಿಯಾಗಿತ್ತು, ನೋಡಬೇಕು. ಯಾಕಂದರೆ ಮೊನ್ನೆ ಅಲ್ಲ, ಒಂದು 2 ದಿನ ಹಿಂದೆ ಸುಮಾರು ಜಿ ಟಿ ಫಿಶ್, ಒಂದು 20-25 kg ಜಿ ಟಿ ಫಿಶ್ ಸಿಕ್ಕಿತ್ತು. ಅದಕ್ಕೋಸ್ಕರ ಇವತ್ತು ನಾನು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ನೋಡಬೇಕು ಎಷ್ಟು ಸಿಗುತ್ತಂತ. ಏನಾದರೂ ಮೀನು ಸಿಕ್ಕರೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೋಡುವ ಇವರು ಯಾವ ಥರ ಮೀನನ್ನು ಹಿಡಿತೇವೆ ಅಂತ. ಇಬ್ಬರಿದ್ದಾರೆ ಸ್ನೇಹಿತರೆ. ನೋಡಿ ಸ್ಟಿಕ್ ನೋಡಿ, ಈ ಸ್ಟಿಕ್ಕಿಗೆ ಟೋಟಲ್ ಆಗಿ, ಸ್ಟಿಕ್ ಅಂದರೆ ಸ್ಟಿಕ್ಕೇ ಬರಲ್ಲ, ಮೋಟ್ರಿಗೆ ಅಷ್ಟೇ ಇರುತ್ತೆ. ಇದೆಲ್ಲ ಸೇರಿ ಒಂದು 8-8.5 ಆಗುತ್ತೆ. ಸಣ್ಣ ದೋಣಿ ಮೇಲೆ 3 ಜನ ಹೋಗ್ತಾ ಇದ್ದೇವೆ ಗಾಳನ ಹಾಕಲಿಕ್ಕೆ. ನೋಡಿ ವಿಧ ವಿಧವಾದ ಮೀನು ಥರ ಇದು, ಪ್ಲಾಸ್ಟಿಕ್ ಮೀನು, ಬೊಂಡಾಸ್ ಆಯಿತು, ಮತ್ತು ಮೀನು ಸಿಗಡಿ ಸುಮಾರು ಥರ ಇದೆ. ಜಿ ಟಿ ಫಿಶಿಗೆ ಒಳ್ಳೆ ಆಗುತ್ತೆ. ಓಕೆ ಗಾಯ್ಸ್, ಹೋಗ್ತಾ ಇದ್ದೇವೆ ಮೀನನ್ನು ಹಿಡಲಿಕ್ಕೆ. ನೋಡುವ ಎಷ್ಟು ಮೀನು ಸಿಗುತ್ತಂತ, ಏನು ವಿಧ ವಿಧವಾದ ಮೀನು ಸಿಗುತ್ತಂತ ನೋಡಬೇಕು. ಗಾಯ್ಸ್, ಜಾಗ ಬಂದ್ಬಿಟ್ಟು ಕಾಣಿಸ್ತಾ ಇದೆಯಲ್ಲ, ಇದೇ ಕಲ್ಲು. ಈ ಕಲ್ಲು ಮೇಲೆ ಹತ್ತಲ್ಲ, ದೋಣಿ ಮೇಲೆ ನಿಂತ್ಕೊಂಡು ಗಾಳ ಹಾಕೋದು. ನೋಡುವ, ಕಲ್ಲಿನ ಜಾಗ ಅಲ್ಲ, ಪಕ್ಕದಲ್ಲಿ ಮೀನಿರುತ್ತೆ, ದೊಡ್ಡ ದೊಡ್ಡ ಮೀನೆಲ್ಲ ಇರುತ್ತೆ, ಜಿ ಟಿ ಫಿಶ್ ಎಲ್ಲ ಜಾಸ್ತಿ ಇರೋದು. ನೋಡುವ ಇವತ್ತೆಷ್ಟು ಬೇಟೆ ಆಗುತ್ತಂತ. ಮನೇಲಿ ಒಂದು ಅರ್ಧ ಗಂಟೆ ಆಯಿತು ದಡದಿಂದ ಓಡಿಸಿ ಬರಲಿಕ್ಕೆ. ನೋಡ್ಬೋದು ಸ್ನೇಹಿತರೆ, ನಮ್ಮ ದೋಣಿ ಯಾವುದೇ ಕಡೆ ತೇಲ್ಕೊಂಡು ಹೋಗಬಾರ್ದಂತ ಅದ್ರಗೋಸ್ಕರ ಇದನ್ನು ಹಾಕ್ತೇವೆ. ಕಲ್ಲನ್ನು ಕಟ್ಟಿ ನೀರಲ್ಲಿ ಬಿಡ್ತೇವೆ, ಆಮೇಲೆ ದೋಣಿಯನ್ನು ಕಟ್ಕೊಂಡಿರ್ತೇವೆ. ಯಾಕಂದರೆ ಒಂದೇ ಕಡೆ ಇರಬೇಕಂತ. ನೋಡಿ ಗೈಸ್ ಯಾವ ಥರ ಇದಾಗತ್ತಂತ. ಹಾಂ, ಒಂದು ಸಿಕ್ತದೆ.
ಫಸ್ಟ್ ಬೇಟೆ ಸಾಧಾರಣ 1-1.5 kg ಹತ್ರ ಇದೆ ನೋಡಿ. ಈ ಸೈಜ್ ಮೊನ್ನೆ ಸಿಕ್ಕಿದ್ದು ಇದೇ ಸೈಜಾ? ಫಸ್ಟ್ ಟೈಮ್ ಇದು ಸಿಕ್ಕಿದ್ದು ದೊಡ್ಡ ಸೈಜ್ ಅಂತ ನೋಡಿ ಸ್ನೇಹಿತರೆ. ಫಸ್ಟ್ ಬೇಟೆ ಆಗ್ಬಿಡ್ತು, ಖುಷಿ ಆಯ್ತು ಸ್ನೇಹಿತರೆ. ಫಸ್ಟ್ ಮೊದಲ ಬೇಟೆಯಲ್ಲಿ ಒಂದು 2 ನಿಮಿಷ ಗಾಳ ಹಾಕಿದ್ದು ನಾವು, ಏನು ಸಿಗ್ಲಿಲ್ಲ. ಅಂದರೆ ಇಲ್ಲಿಂದ ಜಾಗ ಖಾಲಿ ಮಾಡುವಂತ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗೇ ಇದಕ್ಕೆಲ್ಲ ಫಾಸ್ಟ್ ಸಿಗುತ್ತೆ ಮೀನೆಲ್ಲ ಇದ್ರೆ. ನಾವು ಆ ಸೈಡ್ ಹೋಗೋದು ನೋಡಿದ್ರೆ ಆಮೇಲೆ ಒಂದು ಎಳುವಾಗ ಸೀದಾ ನುಂಗ್ಬಿಟ್ಟಿದೆ ಅದು. ದೊಡ್ಡ ಸೈಜ್ ಇದೆ ನೋಡಿ, ಜಬರ್ದಸ್ತ್. ಇದಕ್ಕೂ ಸಿಕ್ಕಿದೆ ನೋಡಿ, ಕೈಗಾಳಕ್ಕೆ ಸೀದಾ ಎಳ್ಕೊಂಡು ಹೋಯ್ತು. ಸುಮ್ಮನೆ ಮಾತಾಡ್ತಿದ್ರು ನಾವು, ಸೀದಾ ಎಳ್ಕೊಂಡು ಹೋಗ್ಬಿಟ್ಟಿದೆ. ಅದಿಲ್ಲ ಯಾವ ಮೀನು ಇರ್ಬೋದು ಇದು? ಕೊಕ್ಕರೆ ಪಕ್ಕ ಪಕ್ಕ ಇಲ್ಲ, ನಂದು ಇದು ಗೋವಾ ಮೀನು ಇರ್ಬೇಕು ಹೆಚ್ಚಾಗಿ. ನೋಡುವ ಯಾರು ಸರಿಯಾಗಿ ಹೇಳ್ತಾರಂತ. ಜಾಸ್ತಿ ಫೋರ್ಸ್ ಮಾಡ್ತಾ ಇಲ್ಲ, ಕೊಕ್ಕರೆ ಇರ್ಬೇಕದು. ಓಡಿಸೋದು ನೋಡಿದ್ರೆ ಗೊತ್ತಾಗತ್ತೆ. ಹಾಂ ನೋಡಿ, ಓ ಮೈ ಗಾಡ್, ದೊಡ್ಡ ಸೈಜ್ GT ಫಿಶ್. ಇದ್ರಿಗಿಂತ ಸ್ವಲ್ಪ ಸಣ್ಣ ಪ್ರಮಾಣ ಇದೆ. ಕೈಗಾಳಕ್ಕೆ ಸಿಕ್ಕಿದಂತ ಕೊಕ್ಕರ್ ಮೀನು 2 ಬೇಟೆ ಆಯ್ತು. ಬಿಂಡಿ ಜಸ್ಟ್ ತಾಗ್ಬಿಟ್ಟಿದೆ. ಗಾಯ್ಸ್ ನೋಡಿ, ಕೈಗಾಳಕ್ಕೆ ಸಿಕ್ಕಂತ GT ಫಿಶ್ 1 kg ಜಾಸ್ತಿ ಇದೆ. ಅದು 1.5 kg ಇದೆ, 2 kg ಲೆಕ್ಕ ಇದೆ. ಇದು ಒಂದು 200 ಆ ಥರ ಇರ್ಬೋದು. ಗೈಸ್ 2 ತಪ್ಪು ಹೋಯ್ತು ಮೀನು. ಪ್ಲಾಸ್ಟಿಕ್ ಮೀನು ಚೇಂಜ್ ಮಾಡ್ತಾ ಇದ್ದೇವೆ, ಯಾಕಂದರೆ ಕೆಲವೊಂದು ಸಲ ಹೊಡೆಯಲ್ಲ, ಅದಕ್ಕೆ ಚೇಂಜ್ ಮಾಡಬೇಕಾಗತ್ತೆ. ಚೇಂಜ್ ಮಾಡೋದು ಯಾವ ರೀತಿ ಅಂತ ಸ್ವಲ್ಪ ತೋರಿಸ್ಕೊಡಿ. ನೋಡಿ, ಲಾಕ್ ಇರುತ್ತೆ, ಇದಕ್ಕೆ ಲಾಕ್ ಮಾಡೋದು ಅಷ್ಟೇ. ಜಸ್ಟ್ ಲಾಕ್ ಓಪನ್ ಮಾಡೋದು. ನೋಡಿ, ಇದಕ್ಕೆ ಲಾಕ್ ಹಾಕೋದು, ಏನೂ ಇಲ್ಲ, ಜಸ್ಟ್ ಒಂದು ಲಾಕೆ. ಒಂದು ಗಂಟೆ ಆಯಿತು, ಇವಾಗ ಒಂದು ಕ್ಯಾಚ್ ಆಗಿದೆ. ಜಾಗ ಪ್ಲೇಸ್ ಚೇಂಜ್ ಮಾಡಿದ್ದೇವೆ ನಾವು. ಇವಾಗ ಮತ್ತೆ ಇದೇ ಪ್ಲೇಸಿಗೆ ಬಂದು ಗಾಳ ಹಾಕ್ತಿದ್ದೇವೆ ನೋಡಿ. ನಾನು 1 ಗಂಟೆ ಐತಿ, ಜಾಸ್ತಿ ಆಯ್ತಲ್ಲ. ನಿಮ್ಗೆ ನೋಡಿ ನೋಡಿ ಯಾವ ಥರ ಬೆಂಡ್ ಮಾಡುತ್ತೆ ನೋಡಿ. ದೊಡ್ಡ 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 ಸಿಕ್ತವ್ವಾ. 2 ಇಲ್ಲಿ ದೊಡ್ಡ ಸೈ ಒಂದು. ಓ ಬಿಗ್ ಫಿಶ್, ಬಿಗ್ ಫಿಶ್, ಬಿಗ್ ಫಿಶ್, ಬಿಗ್ ಫಿಶ್, ಬಿಗ್ ಫಿಶ್. ಓ ಶಾ, ಅದೇ ಸೈಜ್ ಅಲ್ಲ? ಸೇಮ್ ಅಪ್ಪ, ಸಿಕ್ಕಾಪಟ್ಟೆ ಬೇಜಾರು ಬಂದೋಗಿತ್ತು ಮರ. ಸಿಕ್ಕಾಪಟ್ಟೆ ಬೇಜಾರು ಬಂದೋಗಿತ್ತು. ಇವಾಗ 1 ಗಂಟೆ ಆಯ್ತು, 3 ಮೀನು ಟೋಟಲ್. ಊಟ ವಿಶಾಲ್ ಅವರಿಗೆ ಒಂದು ಭೇಟಿ ಆಗಿದೆ. ವಿಶಾಲ್ ಅವರಿಗೆ 2 ಗಂಟೆ ಆದ್ರೆ ಒಂದು ಫಸ್ಟ್ ಟೈಮ್ ಭೇಟಿ ಆಗಿದೆ. ಫಸ್ಟ್ ಟೈಮ್ ವಿಶಾಲ್ ತಗೋದಲ್ಲ, ಫಸ್ಟ್ ಟೈಮ್ ಗುರು. ಇದು ದೊಡ್ಡ ಬೇಡಿ. ಆಡ್ ಬಾಳ್ಗೆ ಒಳ್ಳೆ ಒಳ್ಳೆ. ಹಳದಿ ಕೊಕ್ಕರ್ ಗಾಯ್ಸ್. ವಿಶಾಲ ತಗುದೆಲ್ಲ ಸಣ್ಣ ಮೀನು. ಗೈಸ್ ನಾನು ಹೇಳಿದ ಕೊಳ್ಳೆ ಜಾಗ ಚೇಂಜ್ ಮಾಡುವಂತ ಅಂದಿಗೆ ಅಷ್ಟೇ ಬಿತ್ತಡಿ. ಫಸ್ಟ್ ಟೈಮ್ ಈಗ ವಿಶಾಲ್ ಅವ್ರು ತೆಗಿತಿದ್ದು. ಪೋಯ್ರನ ಅತ್ತೆ ಇವತ್ತಿನ ಫಸ್ಟ್ ಭೇಟಿ ಹೊಡೆದು 1 ಗಂಟೆ ಆಗ್ತಾ ಬಂತು ಟೈಮ್. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ದೋಣಿ.
ಮೈ ಗಾಡ್ ಸಿಕ್ತಾ ದೊಡ್ಡ ಬೇಟೆ ಪಟ ಪಟನೆ ಸಿಗ್ತಾ ಇದೆ ಗುರು ಹೋಯ್ತಾ ಎಲ್ಲೋ ಕೊಕ್ಕ ಸ್ವಲ್ಪ ಸಣ್ಣ ಸೈಜ್ ಇದೆ ಓಹೋ ಅದು ತಪ್ಪಿ ಹೋಗಿ ಮತ್ತೊಂದು ಹಿಡಿದಿದೆ ನೋಡಿ ಫಸ್ಟ್ ಸಿಕ್ಕಿದ್ದು ತಪ್ಪಿ ಹೋಯ್ತಲ್ಲ ಫಸ್ಟ್ ಮೊದಲ ಸಲ ಹೇಳುವಾಗ ಬೇರೆ ಮೀನಿತ್ತು ಅದು ತಪ್ಪಿ ಹೋಗಿ ಮತ್ತೆ ಬೇರೆ ಮೀನು ಸಿಕ್ಕಿತ್ತು ಅದು ಕೂಡ ತಪ್ಪಿ ಹೋಗಿ ನೋಡಿ ಇದು ಹೊಡೆದಿದೆ ಹಾಗಾದ್ರೆ ಸಖತ್ ಮೀನಿದೆ ಈ ಜಾಗದಲ್ಲಿ ಸಿಗುತ್ತಂತ ಹೀಗೆ ಓಹೋ ರಾಗ ಆದ್ಮೇಲೆ ಮೂಗಿಂದ ರಕ್ತ ಚೆಕ್ ಕೂಡ ಹಂಗೆ ಬರ್ತದೆ ಫ್ರೂಡ್ ಇಲ್ಲೇ ಬಲ್ಲ ಮಾಡ್ತಾರೆ ಸೈಡ್ ಇಂತ ನೋಡಿ ಮೀನು ತೋರಿಸಿದ ನೋಡಿ ಯಾವ ಥರ ಇದೆ ಅಂತ ನೋಡಿ ಲಾಕ್ ಇರುತ್ತೆ ಲಾಕ್ ಮಾಡಬೇಕು ಆಮೇಲೆ ಇದನ್ನು ಎಳೆದು ಕೈಯಿಂದ ಇಟ್ಕೊಳ್ಬೇಕಾಗತ್ತೆ ಹಾಂ ಆಮೇಲೆ ಒಂದು ಸಲ ದೂರಕ್ಕೆ ಎಸೆದು ಬಿಡಬೇಕಾಗುತ್ತೆ ಆ ನುಗ್ಲು ದೂರ ಹೋಗಿ ಬಿಡುತ್ತೆ ಲಾಕ್ ಆಮೇಲೆ ಪುನಃ ಲಾಕ್ ಮಾಡೋದು ಆಮೇಲೆ ಸುತ್ಕೊಳ್ಳೋದು ಮೀನು ಸಿಕ್ಕರೆ ಸೀದಾ ಲಾಕ್ ಇಲ್ಲಲ್ಲ ಮೀನು ಸಿಕ್ಕರೆ ಲಾಕ್ ಇದು ಮಾಡೋದಿಲ್ಲ ಅದೇ ಥರ ಸ್ನೇಹಿತರೆ 2 ಗಂಟೆ ಆಯಿತು ನಾವು ಬಂದಿದ್ದು 10 ಗಂಟೆಗೆ ವಾಪಸ್ಸು ಹೋಗ್ತಾ ಇದ್ದೇವೆ ಟೋಟಲ್ ಆಗಿ 1 2 3 4 5 ಮೀನು ಸಿಕ್ಕಿದೆ ತೋರಿಸ್ತೀನಿ ನಿಮಗೆ ನೋಡಿ ದಿಗೇಶ್ ಹುಡೊಂದಿಗೆ ನೋಡಿ ಗೈಸ್ ಇವತ್ತಿನ ಬೇಟೆ ನೋಡಿ ದೊಡ್ಡ ಸೈಜ್ ಜಿ ಟಿ ಫಿಶ್ ನೋಡಿ ಎಲ್ಲೋ ಜಿ ಟಿ ಫಿಶ್ ಉಲ್ಟದಿಗೆ ಹಾಂ ನೋಡಿ ಒಟ್ಟು ಎಷ್ಟು ಕೆ ಜಿ ಇರ್ಬೋದು 5 kg ಇರ್ಬೋದು 5 kg 5 kg ಇದೆ 5 kg ಮೀನು ಸಿಕ್ಕಿದೆ ಇವತ್ತಿನ ಬೇಟೆ 3 ರಿಂದ 4 ಗಂಟೆ ಆಯಿತು ಇದನ್ನು ಬೇಟೆ ಆಡಲಿಕ್ಕೆ ತೂಕ ಮಾಡಲಿಕ್ಕೆ ತಗೊಂಡು ಬಂದಿದ್ದೇವೆ ಎಷ್ಟು ಕೆ ಜಿ ಇರ್ಬೋದು ನಿನ್ನ ಲೆಕ್ಕ 6 kg ನಿಮ್ಮದು 5.5 6 ನಿಮ್ಮದು 700 ಇರ್ಬೋದು 500 ನೋಡುವ ಗಾಯ್ಸ್ ನಮಸ್ಕಾರ 500 ಇರ್ಬೋದು ನೋಡಿ 5 kg 900 ಗ್ರಾಮ್ 6 kg ಲೆಕ್ಕ ಬಂತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಮತ್ತೆ ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡುವ ಓಕೆ ಗಾಯ್ಸ್